ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾಮರ್ಸ್ ಕಾರ್ತಿ. ಸೊ ಹಳೆ ವಿಡಿಯೋದಲ್ಲಿ ಹೇಳ್ದಾಗೆ ನಾನು ನನ್ನ ಹೋಂಡಾ ಸಿಟಿ ಕಾರ್ನ ರಿವ್ಯೂ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋಗೆ ಸುಸ್ವಾಗತ ಎಲ್ರಿಗೂ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ನೋಡಿಯೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಕಾರ್ ಬಂದು ಹೋಂಡಾ ಸಿಟಿ ಟೈಪ್ 2 1.5 ಸುಪ್ರೀಮ್ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಆಗಿರುತ್ತೆ. ಸೊ ಬನ್ನಿ ಇನ್ನೂ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಗಾಯ್ಸ್, ಫ್ರಂಟ್ ಲುಕ್ ಬಂದು ಈ ಥರ ಇದೆ ಗಾಯ್ಸ್. ಹಾಗೆ ಸೈಡ್ ಪ್ರೊಫೈಲ್ ನೋಡ್ಬೋದು, ಏನು ಲೆಂತಿಯಾಗಿ ಕ್ರೇಜಿಯಾಗಿದೆ ಕಾರ್ ಅಂತ ಗಾಯ್ಸ್. ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಆ ಗ್ರೇಟ್ ಟೈಲ್ ಲ್ಯಾಂಪ್ ಇರುತ್ತೆ ಆ್ಯಂಡ್ ಗ್ರೇಟ್ ಸ್ಪಾಯ್ಲರ್ ಬರುತ್ತೆ ನೋಡಿ, ಕಾರ್ ಎಷ್ಟು ಸಕ್ಕತ್ತಾಗಿದೆ ಅಂತ. ಸೊ ಗಾಯ್ಸ್ ಹಾಗೆ ನೋಡಿ, ಹೆಡ್ ಲ್ಯಾಂಪ್ ಬಂದು ಈ ಥರ ಬರುತ್ತೆ ಆ್ಯಂಡ್ ವಿಚ್ ಇಸ್ ಲುಕ್ಕಿಂಗ್ ಗ್ರೇಟ್. ಆ್ಯಂಡ್ ನಾನು ಬಂದು ಒಂದು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಹಾಕ್ಸಿದ್ದೀನಿ ವಿಚ್ ಲುಕ್ ಗ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಾರ್ ಅಂತೂ ಇಷ್ಟು ಕ್ರೇಜಿಯಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ವಿಟೆಕ್ ಮ್ಯಾಗ್ವಿಲ್ ಆಗಿರುತ್ತೆ ವಿಚ್ ಲುಕ್ಸ್ ಗ್ರೇಟ್ ವಿತ್ ಕ್ರೋಮಿಂಗ್. ಆ್ಯಂಡ್ ನೋಡಿ ಈ ಥರ ಸಕ್ಕತ್ತಾಗಿ ಕಾಣಿಸುತ್ತೆ ಕಾರ್ ನೋಡಿದ್ರೆ ನೋಡಿ. ಬನ್ನಿ ಹಾಗೆ ನಿಮಗೆ ಬಾನೆಟ್ ತೋರಿಸ್ತೀನಿ. ವಿಚ್ ಲುಕ್ ಗ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಸೊ ಮೇನ್ ಥಿಂಗು ಹೋಂಡಾ ಅವರು ಕಾನ್ಸಂಟ್ರೇಟ್ ಮಾಡಿದ್ದೆ ಈ ಒಂದು ರಾ ಇಂಜಿನ್ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇದು ಬಂದು ವಿಟೆಕ್ ಇಂಜಿನ್ ಹೆಡ್ ಕ್ಯಾಪ್ ಆಗಿರುತ್ತೆ. ಸೊ ನನ್ನ ವೆಹಿಕಲ್ ಬಂದು ನಾನ್ ವಿಟೆಕ್ ವೆಹಿಕಲ್ ಆಗಿರುತ್ತೆ. ಸೊ ನಾನು ಇದನ್ನು ಎಕ್ಸ್ಟ್ರಾ ಅಪ್ಲೈ ಮಾಡಿಸಿದ್ದೀನಿ ವಿಚ್ ಲುಕ್ಸ್ ಗ್ರೇಟ್ ವಿತ್ ಚೆರಿ ರೆಡ್ ಕಲರ್. ಆ್ಯಂಡ್ ಈ ಕಾರ್ ಬಂದು 2001 ಮಾಡೆಲ್ ಆಗಿರುತ್ತೆ. ಆ್ಯಂಡ್ ಹೋಂಡಾ ಸಿಟಿ ಟೈಪ್ 2 1.5 ಸುಪ್ರೀಮ್ 1493 cc ವೆಹಿಕಲ್ ಆಗಿರುತ್ತೆ. ಆ್ಯಂಡ್ ವಿಚ್ ಗಿವ್ಸ್ 16 ವೇಲ್ 4 ಸಿಲಿಂಡರ್ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಆಗಿರುತ್ತೆ. ಆ್ಯಂಡ್ ಇದ್ರ ನ್ಯೂಟನ್ ಮೀಟರ್ ಟಾರ್ಕ್ ಬಂದು 128 ಇಂದ 132 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ವಿಚ್ ಗೋಸ್ ಲೈಕ್ 4600 RPM ಇಂದ 4700 RPM ರೀಚ್ ಆಗುತ್ತೆ. ಆ್ಯಂಡ್ ಇದ್ರ ಪವರ್ ಬಂದು 100 bhp ಹಾರ್ಸ್ ಪವರ್ ಬರುತ್ತೆ ವಿಚ್ ಗೋಸ್ RPM 6500 ಈಸಿಯಾಗಿ. ಆ್ಯಂಡ್ ಇದ್ರ ಫ್ಯೂಲ್ ಎಫಿಷಿಯನ್ಸಿ ಬಂದು 45 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಇವಾಗಿನ ಪೆಟ್ರೋಲ್ ರೇಟ್ ಬಂದು 102 ಅಂತ ಅಂದರೆ 102 ಇಂಟು 45 ಅಂತ ಅಂದರೆ ಅಪ್ರಾಕ್ಸಿಮೇಟ್ ನಿಮಗೆ 4590 ರುಪೀಸ್ ಫುಲ್ ಟ್ಯಾಂಕ್ ಫ್ಯೂಲ್ ಎಫಿಷಿಯನ್ಸಿ ಆಗುತ್ತೆ. ಸೊ ಈ ಥರ ಇದೆ ಕಾರ್ ನೋಡ್ಬೋದು ನೀವು ಗಾಯ್ಸ್. ಹಾಗೆ ಬನ್ನಿ ನಿಮಗೆ ಡಿಕ್ಕಿ ಅಥವಾ ಬೂಟ್ ಸ್ಪೇಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದು ಬೂಟ್ ಸ್ಪೇಸ್ ಆಗಿರುತ್ತೆ, ಅಲ್ಲಿ ಮ್ಯಾಟ್ ಬರುತ್ತೆ. ಸೊ ನಾನು ಆ ಮ್ಯಾಟ್ ತೆಗೆದುಬಿಟ್ಟಿದ್ದೀನಿ, ಅದು ಸ್ವಲ್ಪ ಹಳೇದಾಗಿತ್ತು ಅಂತ. ಸೊ ನಾರ್ಮಲ್ ಒಂದು ರೆಡ್ ಶೀಟ್ ಹಾಕಿದ್ದೀನಿ ಅಷ್ಟೇ. ಸೊ ಬೂಟ್ ಸ್ಪೇಸ್ ಬಂದು ಈ ಥರ ಇರುತ್ತೆ. ಒಂದು ಆರಾಮಾಗಿ 5 ರಿಂದ 6 ಸೂಟ್ ಕೇಸ್ ಇಡ್ಬೋದು ಆ್ಯಂಡ್ ಒಂದಿಬ್ಬರು ಆರಾಮಾಗಿ ಮಲ್ಕೊಳ್ಳಬಹುದು. ಸೊ ಈ ಥರ ಆಗಿರುತ್ತೆ ಬೂಟ್ ಸ್ಪೇಸ್ ಬಂದು. ಸೊ ಗಾಯ್ಸ್ ಬನ್ನಿ ಮತ್ತೆ ಇಂಟೀರಿಯರ್ ನೋಡೋಣ. ಸೊ ಇದು ಬಂದು ನನ್ನ ಕೀ ಆಗಿರುತ್ತೆ, ಅನ್ಲಾಕ್ ಆ್ಯಂಡ್ ಲಾಕ್ ಬಟನ್. ಸೊ ಕಾರ್ ಇವಾಗ ಅನ್ಲಾಕ್ ಆಗಿದೆ, ಬನ್ನಿ ತೋರಿಸ್ತೀನಿ. ಸೊ ಗೈಸ್ ಇಂಟೀರಿಯರ್ ವೈಸ್ ಈ ಥರ ಇರುತ್ತೆ ನೋಡಿ, ನೀವು ನೋಡ್ತಾ ಇರ್ಬೋದು. ಗ್ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಗ್ನಿಷನ್ ಆನ್ ಮಾಡೋದ ಬನ್ನಿ. ಸೊ ಇದು ಬಂದು 2001 ಮ್ಯಾನುಫ್ಯಾಕ್ಚರ್ಡ್ ಸ್ಟೇರಿಂಗ್ ಆಗಿರುತ್ತೆ ವಿಚ್ ಇಸ್ ಗ್ರೇಟ್ ಆ್ಯಂಡ್ ಗ್ರೇಟ್ ಟು ಹ್ಯಾಂಡಲ್. ಆ್ಯಂಡ್ ನಾರ್ಮಲ್ ಬಂದು AC ಬರುತ್ತೆ ಆ್ಯಂಡ್ AC ಸ್ವಿಚ್ ಆನ್ ಆಫ್ ಆ್ಯಂಡ್ AC ಅಡ್ಜಸ್ಟಬಲ್ಲು. ಮ್ಯಾನ್ಯಲ್ AC ಬರುತ್ತೆ ಆ್ಯಂಡ್ 4-ವೇ ಆ್ಯಂಡ್ ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಪೈನೀರ್ದು ಬರುತ್ತೆ ಇದು. ಸೊ ಇದು ಬಂದು ಏನಾದರೂ ಇಟ್ಕೊಳ್ಳೋಕ್ಕೆ ಕಾಸು ಅಥವಾ ಇನ್ನೂ ಒಂದು ಏನಾದರೂ. ಸೊ ಇದು ಒಂದು ಫೋನ್ ಇಟ್ಕೊಳ್ಳೋಕ್ಕೆ. ಇದು ಬಂದು ಚಾರ್ಜರ್ ಹೋಲ್ಡರು ಆ್ಯಂಡ್ ನಾರ್ಮಲ್ ಗೇರ್ ಬರುತ್ತೆ, ಗೇರ್ ಹ್ಯಾಂಡಲ್ಲು ಆ್ಯಂಡ್ ವಿತ್ ಗ್ರೇಟ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ನೋಡ್ತಾ ಇರ್ಬೋದು, ಗ್ರೇಟ್ ಆರ್ಮ್ ರೆಸ್ಟ್ ಬರುತ್ತೆ. ಸೊ ಈ ಥರ ಇದೆ ಇಂಟೀರಿಯರ್ ವೈಸು. ಸೊ ನೋಡ್ತಾ ಇರ್ಬೋದು, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ವಿಚ್ ಇಸ್ ನಾಟ್ ಅವೈಲಬಲ್ ಇನ್ 1.3 ವರ್ಷನ್ ಹೋಂಡಾ ಸಿಟಿಲಿ. ಸೊ ಆನ್ ಮಾಡ್ತೀನಿ ನೋಡಿ.
ಥರ ಬರುತ್ತೆ, ಲೆಫ್ಟು ರೈಟು. ಆ್ಯಂಡ್ ಇದು ಬಂದು ಡಿಫಾಗರ್ ಸ್ವಿಚ್ಚು ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಬಂದು ಆಂಬಿಯೆಂಟ್ ಲೈಟ್ ವಿಚ್ ಇಸ್ ಆ್ಯಡೆಡ್ ಆನ್. ಆ್ಯಂಡ್ ಇದು ನೋಡ್ತಾ ಇರ್ಬೋದು ಗೈಸ್, ಫಾಗ್ ಲ್ಯಾಂಪ್ ಸ್ವಿಚ್ ಆನ್ ಆಫ್. ಆ್ಯಂಡ್ ಹಾಗೆ ಇದು ಬಂದು ಹೆಡ್ ಲ್ಯಾಂಪ್ದು ಆನ್ ಆಫ್ ಆ್ಯಂಡ್ ಹೈ ಬೀಮ್, ಲೋ ಬೀಮ್. ಆ್ಯಂಡ್ ಇದು ಬಂದು ವೈಪರ್. ಸೊ ಹಾಗೆ ನೋಡ್ತಾ ಇರ್ಬೋದು, ಇದು ಬಂದು ಕಂಪ್ಲೀಟ್ಲಿ ವುಡನ್ ಫಿನಿಶ್ ಆಗಿದೆ. ಡ್ಯಾಶ್ ಬೋರ್ಡ್ ಏನು ನೋಡ್ತಾ ಇದ್ದೀರಾ ಇದು. ಸೊ ಇದು ಬಂದು 2001 ಏನು ಮ್ಯಾನುಫ್ಯಾಕ್ಚರ್ ಆಗಿತ್ತು ಶೋರೂಮಿಂದ ಅದೇ ರೀತಿ ಇದೆ. ನಾನು ಏನೂ ಚೇಂಜ್ ಮಾಡಿಸಿಲ್ಲ, ಕಂಪ್ಲೀಟ್ ಒರಿಜಿನಾಲಿಟಿ ಇಲ್ಲಿದೆ. ಆ್ಯಂಡ್ ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು, ಒಂದು ಬಾಟಲ್ ಮತ್ತು ಟಿಶ್ಯೂ ಹೋಲ್ಡರ್ ನಾನು ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಗಾಯ್ಸ್, ಸೀಟ್ ಕವರ್ ಕೂಡ ಸ್ಟಾಕಲ್ಲೇ ಇದೆ ಒರಿಜಿನಾಲಿಟಿಲಿ. 2001 ಏನು ಮ್ಯಾನುಫ್ಯಾಕ್ಚರ್ ಮಾಡ್ತು ಕಂಪ್ನಿ ಅದೇ ಥರ ಸೇಮ್ ಸೀಟ್ ಕವರ್ ಇದೆ, ಏನೂ ಚೇಂಜಸ್ ಮಾಡಿಸಿಲ್ಲ. ಆ್ಯಂಡ್ ವಿತ್ ಒಂದು ಹೆಡ್ ರೆಸ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಾರ್ಮಲ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ ಎಲ್ಲ ಕಾರ್ ಥರನೇ. ಆ್ಯಸ್ ಯೂಶ್ವಲ್ ನೀವು ನೋಡ್ತಾ ಇರ್ಬೋದು, ಇದು ಬಂದು ಒಂದು ಸ್ಮಾಲ್ ಮಿರರ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ಲೋಸ್. ಇದು ಸೇಮ್, ಆದರೆ ಮಿರರ್ ಇಲ್ಲ ಇದರಲ್ಲಿ. ಸೊ ಈ ಥರ ಇಂಟೀರಿಯರ್ ವೈಸ್ ಆಗಿರುತ್ತೆ ಗೈಸ್. ಬನ್ನಿ ಪ್ಯಾಸೆಂಜರ್ ಬ್ಯಾಕ್ ಪ್ರೊಫೈಲ್ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ನೋಡ್ತಾ ಇರ್ಬೋದು, ಸ್ಟಾಕ್ ಒರಿಜಿನಲ್ ಸೀಟ್ ಕವರ್ಸ್ ಇದೆ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನು ಬಂತು ಅದನ್ನೇ. ಆ್ಯಂಡ್ ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಸ್ಪೀಷಿಯಸ್ ಆಗಿದೆ ಪ್ಯಾಸೆಂಜರ್ ಬ್ಯಾಕ್ ಪ್ರೊಫೈಲ್ ಅಂತ. ಸೊ ಲೆಗ್ ರೂಮ್ ಬಂದು ಸ್ಪೀಷಿಯಸ್ ಆಗಿ ಇದೆ. ಸೊ ಈ ಸೀಟ್ ಬಂದು ನನ್ನ ಡ್ರೈವಿಂಗ್ಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿರೋಂಥ ಸೀಟ್ ಇದು. ಸೊ ನಾನು 5'11" ಇದ್ದೀನಿ. ಸ್ವಲ್ಪ ನನಗೆ ಲೆಂತಿ ಬೇಕಾಯಿತು. ಸೊ 5'7", 5'8" ಇರೋರು ಸ್ವಲ್ಪ ಮುಂದೆ ತೊಗೊಂಡ್ರೆ ಲೆಗ್ ರೂಮ್ ಬಂದು ಈಸಿಯಾಗಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಸೀಲಿಂಗ್ ನೀವು, ಇಲ್ಲೊಂದು ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು LED, ಸ್ಮಾಲ್ LED ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟಲ್ಲಿ ಒಂದು ಬಾಟಲ್ ಹೋಲ್ಡರ್ ಅಥವಾ ಬುಕ್ಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ನಾರ್ಮಲ್ ಆಮ್ರೆಸ್ಟಲ್ಲಿ ಒಂದು ಆ್ಯಶ್ ಟ್ರೇ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದು ಬಂದು ಡೋರ್ ಹೋಲ್ಡರ್ ಆಗಿರುತ್ತೆ. ಆ್ಯಂಡ್ ಇದು ಡೋರ್ ಓಪ್ನರ್, ಕ್ಲೋಸ್. ಆ್ಯಂಡ್ ಇದು ಬಂದು ಮಿರರ್ ಡೌನ್ ಆ್ಯಂಡ್ ಮಿರರ್ ಅಪ್ ಆಗಿರುತ್ತೆ ಗೈಸ್. ಸೊ ಇದರಲ್ಲೂ ಸೇಮ್ ಒಂದು ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ವಿತ್ ಪ್ಯಾಸೆಂಜರ್ ಸೀಟ್ ಬೆಲ್ಟ್. ಆ್ಯಂಡ್ 2 ಸ್ಪೀಕರ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ವಿತ್ ಒಂದು ಆಮ್ರೆಸ್ಟ್ ಇಲ್ಲೊಂದು ಬರುತ್ತೆ ಸೀಟಲ್ಲೂ. ಸೊ ನೋಡ್ತಾ ಇರ್ಬೋದು ಗಾಯ್ಸ್, ಇಷ್ಟು ಸ್ಪೀಷಿಯಸ್ ಆಗಿದೆ. ಆರಾಮಾಗಿ ಹಿಂದೆ 3 ಜನ ಕೂತ್ಕೋಬೋದು. ಆ್ಯಂಡ್ ಫ್ರಂಟ್ ಇಬ್ಬರು, 5 ಸೀಟರ್ ವೆಹಿಕಲ್ ಇದು. ಸೊ ನೋಡ್ತಾ ಇರ್ಬೋದು ಗಾಯ್ಸ್. ಸೊ ಗಾಯ್ಸ್ ನೋಡ್ತಾ ಇರ್ಬೋದು, ಒರಿಜಿನಲ್ RPM ಮೀಟರ್ ಇದಾಗಿರುತ್ತೆ. ಆ್ಯಂಡ್ ಹೀಟ್ ತೋರಿಸುತ್ತೆ ಇದು, ಹೀಟ್ ಕೂಲ್. ಆ್ಯಂಡ್ ಇದು ಬಂದು ಫ್ಯೂಲ್ ಕೆಪಾಸಿಟಿ. ಆ್ಯಂಡ್ ಇದು ಬಂದು km/h. ಆ್ಯಂಡ್ ಇದು ಬಂದು ಕಿಲೋಮೀಟರ್ ಅಡ್ಜಸ್ಟಬಲ್, ಅಂದರೆ ನಮಗೆ 0 ಬೇಕಾ ಮೈಲೇಜ್ ಟೆಸ್ಟಿಂಗ್ಗೆ ಆ ಥರ ನೋಡ್ಕೋಬೋದು. ಸೊ ಇದು ಬಂದು ಸ್ಟಾಕ್ ಒರಿಜಿನಲ್ ಎಕ್ಸಾಸ್ಟ್ ಆಗಿರುತ್ತೆ, ವಿಚ್ ಇಸ್ ಕೇಮ್ ಫ್ರಮ್ ಇಂಜಿನ್ ಹೆಡ್ಡು, ನೋಡ್ತಾ ಇರ್ಬೋದು. ಇದು ಬಂದು ಒಂದು ಕ್ಯಾಪ್ ಹಾಕ್ಸಿದ್ದೀನಿ ನಾನು ಅಷ್ಟೇ. ಸೊ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಈ ಥರ ಇದೆ ಎಕ್ಸಾಸ್ಟ್, ನೋಡ್ತಾ ಇರ್ಬೋದು. ಸ್ಟಾಕ್ ಒರಿಜಿನಲ್ ಎಕ್ಸಾಸ್ಟ್ ಇದು. ಸೊ ಗಾಯ್ಸ್, ಇಂಜಿನ್ ಸೌಂಡ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಸ್ಟಾಕಲ್ಲೇ ಇಷ್ಟು ಕ್ರೇಜಿಯಾಗಿ ಸೌಂಡ್ ಬರುತ್ತೆ. ಸೊ ಸಾಕು, ಅದು ಕಂಪ್ಲೀಟ್ ಒರಿಜಿನಾಲಿಟಿಯಲ್ಲಿದೆ ಗಾಡಿ. ಸೊ ಬನ್ನಿ ಮತ್ತೆ ಏನಕ್ಕೆ ತಡ, ಒಂದು ರೈಡ್ ಹೋಗಿ ಕಂಪ್ಲೀಟ್ ನಿಮಗೆ ಇನ್ನೂ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಬನ್ನಿ ಗಾಯ್ಸ್, ಮತ್ತೆ ಏನಕ್ಕೆ ತಡ, ಹೋಂಡಾ ಸಿಟಿ ಏನು ಅಂತ ಫೀಲ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಸೊ ಇದು ಬಂದು 1.5 ನಾನ್ ವಿಟೆಕ್ ವೆಹಿಕಲ್ ಆಗಿರುತ್ತೆ, ವಿಚ್ ಇಸ್ SX8, ವಿಚ್ ವಾಸ್ ದ ಮಾಡೆಲ್ 2001 ಮಾಡೆಲ್. ಆ್ಯಂಡ್ ಇಟ್ ಪ್ರೊಡ್ಯೂಸಸ್ 100 bhp ಹಾರ್ಸ್ ಪವರ್. ಸೊ ಮತ್ತೇನಕ್ಕೆ ತಡ, ಬನ್ನಿ ಮತ್ತೆ ಒಂದು ರೈಡ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ.
ಯಾರೆಲ್ಲ ಕಾರ್ ಎಂಥೂಸಿಯಾಸ್ಟಿಕ್ ಇದ್ದೀರಾ ಅಥವಾ ಕಾರ್ ಪ್ಯಾಷನೇಟ್ ಇದ್ದೀರಾ ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ. ಸೊ ದಯವಿಟ್ಟು ಈ ಥರ ಕಾರ್ಗಳನ್ನ ತಗೊಳ್ಳಿ ಆ್ಯಂಡ್ ಆದಷ್ಟು ಮಾಡಿಫಿಕೇಷನ್ಸ್ನ ಮಾಡಬೇಡಿ, ವಿಚ್ ಇಸ್ ಇಲ್ಲೀಗಲ್. ಆ್ಯಂಡ್ ಲೀಗಲ್ ಆಗಿ ಇಟ್ಕೊಳ್ಳಿ ಸ್ಟಾಕ್. ಒರಿಜಿನಾಲಿಟಿ ಕೇಳ್ತಾರೆ ಜನ, ಸೊ ಒರಿಜಿನಾಲಿಟಿ ಸಿಗೋದು ರೇರು. ಸೊ ಅದಕ್ಕೆ ನಾನು ನನ್ನ ಕಾರ್ನ ಒರಿಜಿನಾಲಿಟಿಲಿ ಇಟ್ಟಿದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ. ಸೊ ಹೇಳೋದಿಷ್ಟೇ ಯೂತ್ಸ್ಗೆ, ಈ ಥರ ಕಾರ್ ತಗೊಳ್ಳಿ, ಪ್ಯಾಷನೇಟ್ ಇರೋರು. ಸೊ ಎಂಜಾಯ್ ಮಾಡಿ, ಇರೋದೊಂದು ಲೈಫು. ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿ, ಖುಷಿಯಾಗಿರಿ. ಜೀವನದಲ್ಲಿ ಖುಷಿನೇ ಮುಖ್ಯ. ನಮ್ಮ ಡಿ ಬಾಸ್ ಹೇಳ್ದಂಗೆ ಇದ್ರೆ ನೆಮ್ಮದಿಯಾಗಿರಬೇಕು. ನಾನಂತೂ ಈ ಕಾರ್ ತಗೊಂಡು ನೆಮ್ಮದಿಯಾಗಿದ್ದೀನಿ, ನೆಮ್ಮದಿಯಾಗಿ ರೈಡ್ ಮಾಡ್ತೀನಿ. ಸೊ ನೀವು ಕಾರ್ಗಳು ತಗೊಳ್ಳಿ, ಎಂಜಾಯ್ ಮಾಡಿ ಲೈಫ್ನ. ಸೊ ಇನ್ನು ಯಾರೆಲ್ಲ ಈ ಕಾರ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಈ ಕಾರ್ ಅಂದರೆ ಏನು, ಹೋಂಡಾ ಸಿಟಿ ಅಂದರೆ ಏನು ಅಂತ. ಸೊ ಆದಷ್ಟು ಈ ವಿಡಿಯೋ ಎಲ್ಲ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಗಾಯ್ಸ್, ಇದಾಗಿತ್ತು ನನ್ನ ಹೋಂಡಾ ಸಿಟಿ ಟೈಪ್ 2 ಕಾರ್ ರಿವ್ಯೂಸ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.